ದೆಹಲಿಯಲ್ಲಿ ಕಾರ್ ಸ್ಫೋಟಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಒಂದು ತನಿಖೆ ತೀವ್ರಗತಿ ಆಗಿರುವಂಥದ್ದು ಪ್ರಮುಖವಾಗಿ ನಾವು ಸ್ಥಳದಲ್ಲಿ ನೋಡಬಹುದಾಗಿದೆ. ಈಗಾಗಲೇ ಏನು ಸಂಜೆಯಿಂದ ಕೂಡ ಸಾಕಷ್ಟು ಒಂದು ತನಿಖೆ ಮಾಡ್ತಾ ಇದ್ದಾರೆ. ಸದ್ಯ ಮೇಲ್ನೋಟವಾಗಿ ವಿಚಾರ ಏನು ಕಾಣ್ತಾ ಇದೆ ಅಂತ ಹೇಳಿದ್ರೆ ಇದು ಉದ್ದೇಶಪೂರ್ವಕವಾಗಿ ಸ್ಫೋಟ ನಡೆದಿರೋ ಸಾಧ್ಯತೆ ಕಡಿಮೆ ಅನ್ನೋದು ಕೂಡ ಗೊತ್ತಾಗ್ತಾ ಇರುವಂಥದ್ದು. ಈಗ ದೆಹಲಿ ಪೊಲೀಸರ ಪ್ರಕಾರ ಸ್ಫೋಟಗಳನ್ನ ದೊಡ್ಡ ಸ್ಫೋಟಕ್ಕಾಗಿ ಸಾಗಿಸಲಾಗುತ್ತೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಅಂದ್ರೆ ಒಂದು ಕಡೆಯಿಂದ ಸುರಕ್ಷಿತ ಸ್ಥಳದಲ್ಲಿ ಇಡೋದಕ್ಕೂ ಕೂಡ ಸಂಗ್ರಹ ಮಾಡೋದಕ್ಕೂ ಕೂಡ ಸಾಧ್ಯತೆ ಇರುವಂಥದ್ದು. ಈ ಹಿನ್ನೆಲೆಯಲ್ಲಿ ಈ ಒಂದು ಸ್ಥಳ ಏನಿದೆ ಇಲ್ಲಿಗೆ ಬಂದಂತ ವೇಳೆ ಹೆಚ್ಚಾಗಿ ಒಂದು ಟ್ರಾಫಿಕ್ ಇದ್ದಂತ ಹಿನ್ನೆಲೆಯಲ್ಲಿ ಅದು ಏನೋ ಒಂದು ಶೇಕ್ ಆದಂತ ಸಂದರ್ಭದಲ್ಲಿ ಅದು ಏನೋ ಒಂದು ಬ್ಲಾಸ್ಟ್ ಆಗಿರುವಂತ ಸಾಧ್ಯತೆ ಕೂಡ ಇರುವಂತದ್ದು ಕೂಡ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಮತ್ತೊಂದು ಕಡೆ ಆ ಒಂದು ಕಾರ್ ಏನಿದೆ ನಾವು ದೃಶ್ಯದಲ್ಲಿ ನೋಡಬಹುದಾಗಿದೆ. ಯಾವ ರೀತಿ ಒಂದು ಬ್ಲಾಸ್ಟ್ ಆದಂತ ಸಂದರ್ಭದಲ್ಲಿ ಏನು ಆ ಒಂದು ಚಿತ್ರಣ ನೋಡೋದಾದ್ರೆ ಅದರ ಪರಿಣಾಮ ಯಾವ ರೀತಿ ಅನ್ನೋದಾದ್ರೆ ಮುಂಭಾಗ ಮತ್ತು ಹಿಂಭಾಗ ಸಾಕಷ್ಟು ಜಖಮ್ ಆಗಿರುವಂತದ್ದು, ಆ ಬಂಪರ್ ಸೇರಿದಂತೆ ಇಂಜಿನ್ ಸೇರಿದಂತೆ ಎಲ್ಲ ಅಂದ್ರೆ ಬ್ಲಾಸ್ಟ್ ಆದಂತ ಸಂದರ್ಭದಲ್ಲಿ ಆ ಸ್ಫೋಟಕ ಸಾಗಿಸಿದಂತ ಕಾರ್ನಲ್ಲಿದ್ದಂತ 3 ಪ್ರಯಾಣಿಕರು ಕೂಡ ಈ ಒಂದು ಅಂದ್ರೆ ಅದರಲ್ಲಿ ಇದ್ದಂಥವ್ರು ಕೂಡ ಸಾವನ್ನಪ್ಪಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಸದ್ಯದ ಮಾಹಿತಿ ಪ್ರಕಾರ ಇದು ಮೇಲ್ನೋಟಕ್ಕೆ ಏನು ಒಂದು ಸ್ಫೋಟಕಗಳಿಂದ ನಡೆದಿರಬಹುದು ಅನ್ನೋ ಶಂಕೆ ಕೂಡ ಇರುವಂತದ್ದು. ಅಂದ್ರೆ ಇದರ ಆದ್ರೂ ಕೂಡ ಪೊಲೀಸರು ಆ ಉಗ್ರರ ಕೈವಾಡ ಏನಾದರೂ ಇದೆಯಾ ಇಲ್ಲಿ ಹೇಳಿ ಕೇಳಿ ಸಾಕಷ್ಟು ಒಂದು ಸಾವಿರಾರು ಜನರು ಓಡಾಡ್ತಾ ಇರ್ತಾರೆ. ಈ ಹಿನ್ನೆಲೆಯಲ್ಲಿ ಅದರ ಒಂದು ಪ್ರಯತ್ನ ಕೂಡ ಏನಾದರೂ ಆಗಿದೆ ಅನ್ನೋದು ಕೂಡ ಈಗ ತನಿಖೆ ಮಾಡ್ತಾ ಇದ್ದಾರೆ. ಆದ್ರೆ ಸದ್ಯದ ಮಾಹಿತಿ ಪ್ರಕಾರ ಸ್ಫೋಟಕಗಳು ಆ ಕಾರಿನಲ್ಲಿ ಸಾಗಿಸ್ತಾ ಇದ್ರು. ಅಂದ್ರೆ ಇದು ಯಾಕೆ ಒಂದು ಸ್ಫೋಟಕಗಳು ಕಾರಿನಲ್ಲಿ ಸಾಗಿಸ್ತಾ ಇದ್ರು, ಈ ಒಂದು ರಸ್ತೆಗೆ ಯಾಕೆ ಬಂತು, ಮತ್ತೆ ಅದು ಎಲ್ಲಿಂದ ಹೋಗ್ತಾ ಇತ್ತು ಅನ್ನೋದು ಕೂಡ ಆ ದೆಹಲಿ ಪೊಲೀಸರೇ ಸ್ಪಷ್ಟಪಡಿಸಬೇಕಾಗುತ್ತೆ. ಯಾಕಂದ್ರೆ ಈ ಜನನಿಬಿಡ ಪ್ರದೇಶವಾದಂತ ಹಿನ್ನೆಲೆಯಲ್ಲಿ ಇಲ್ಲಿ ಕಾರ್ ಯಾಕೆ ಬರುತ್ತೆ, ಮತ್ತೆ ಈ ಒಂದು ಸಮಯದಲ್ಲಿ ಅಂದ್ರೆ ಸಂಜೆ ಸುಮಾರಿಗೆ ಸಾಕಷ್ಟು ಜನರು ಇಲ್ಲಿಗೂ ಬರ್ತಾ ಇರ್ತಾರೆ. 6:30-7 ಗಂಟೆ ಸುಮಾರಿಗೆ ಸಾಕಷ್ಟು ಜನರು ಬರುವಂತ ನಿಟ್ಟಿನಲ್ಲಿ ಆ ಟೈಮಲ್ಲಿ ಯಾಕೆ ಇವರು ಸಾಗಿಸಿದ್ರು ಅನ್ನೋದು ಕೂಡ ಅನುಮಾನಕ್ಕೆ ಕೂಡ ಬರ್ಬೇಕಾಗ್ತದೆ. ಯಾಕಂದ್ರೆ ಈ ಪೊಲೀಸರೇ ಇದಕ್ಕೆ ಏನಾದರೂ ಒಂದು ಸಾಥ್ ಕೊಡದಂತ ಸಂದರ್ಭದಲ್ಲಿ ಇದು ಸಾಕಷ್ಟು ಅನಾಹುತಕ್ಕೂ ಕಾರಣ ಆಗ್ಬೋದು ಅನ್ನೋದು ಮಾಹಿತಿ ಅವ್ರಿಗೆ ಇರ್ಲಿಲ್ವಾ ಅನ್ನೋದು ಈಗ ಆ ಒಂದು ಆಯಾಮದಲ್ಲೂ ಕೂಡ ತನಿಖೆ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಈ ಉಗ್ರರು ಏನಾದರೂ ಅದರಲ್ಲಿ ಭಾಗಿಯಾಗಿದ್ದಾರ ಅಂದ್ರೆ ಈ ಒಂದು ಜನನಿಬಿಡ ಪ್ರದೇಶದಲ್ಲಿ ಬ್ಲಾಸ್ಟ್ ಮಾಡುವಂತ ಸಂದರ್ಭದಲ್ಲಿ ಅವರು ಭಾಗಿಯಾಗಿದ್ದಾರೆ ಅನ್ನೋದು ಕೂಡ ಆಯಾಮಗಳಲ್ಲಿ ಅಂದ್ರೆ ಈ ಒಂದು ನಾನಾ ರೀತಿಯ ಅನುಮಾನಗಳು ಕೂಡ ಇಲ್ಲಿ ಮೇಲ್ನೋಟಕ್ಕೆ ಕಾಣ್ತಾ ಇದೆ ಅಂತ ಹೇಳ್ಬೋದು. ಇನ್ನೊಂದು ಕಡೆ ಆ ಒಂದು ಕಾರ್ನಲ್ಲಿ CNG ಬ್ಲಾಸ್ಟ್ ಆಗಿದೆ ಅನ್ನೋದು ಮತ್ತೊಂದು ಶಂಕೆ ಕೂಡ ಇರುವಂಥದ್ದು. ಆ CNG ಬ್ಲಾಸ್ಟ್ ಆದ್ರೆ ಈ ಒಂದು ಪ್ರಮಾಣದಲ್ಲಿ ಬ್ಲಾಸ್ಟ್ ಆಗಬಹುದಾ ಅಂದ್ರೆ ಅಕ್ಕಪಕ್ಕ ಅಂಗಡಿಗಳ ಆಗಿರ್ಬೋದು ಮತ್ತೆ ಅಕ್ಕಪಕ್ಕ ಒಂದು ಏನೋ ಒಂದು ಕಾರುಗಳು ಕೂಡ ಒಂದು ಬ್ಲಾಸ್ಟ್ ಆಗುವಂತ ಸಾಧ್ಯತೆ ಏನಿರುತ್ತೆ ಅನ್ನೋದು ಕೂಡ ಈಗ ಏನೋ ಒಂದು ತನಿಖೆ ಮಾಡ್ತಾ ಇದ್ದಾರೆ. ಈಗಾಗಲೇ ಅಮಿತ್ ಶಾ ಅವರು ಕೂಡ ಈಗ ಪ್ರತಿಕ್ರಿಯೆ ನೀಡಿರುವಂಥದ್ದು, ಆಸ್ಪತ್ರೆಗೂ ಭೇಟಿ ನೀಡಿ ಗಾಯಾಳುಗಳ ಪರಿಸ್ಥಿತಿ ಕೂಡ ಒಂದು ಆರೋಗ್ಯ ಕೂಡ ವಿಚಾರಿಸಿರುವಂಥದ್ದು. ಒಟ್ಟಾರೆ ಈ ಒಂದು ತನಿಖೆ ಒಂದು ಏನಿದೆ ಸಾಕಷ್ಟು ತ್ವರಿತವಾಗಿ ಮಾಡ್ತಾ ಇದ್ದಾರೆ. ಏನೋ ನಾವು ದೃಶ್ಯದಲ್ಲಿ ನೋಡ್ಬೋದು ಪ್ರಮುಖವಾಗಿ NIA ಅಧಿಕಾರಿಗಳು ಮತ್ತೆ NSG ಅಧಿಕಾರಿಗಳು ಬಾಂಬ್ ಸ್ಕ್ವಾಡ್ ಸೇರಿದಂತೆ ಎಲ್ಲ ಪ್ರತಿಯೊಂದು ಯಾವ ರೀತಿ ಒಂದು ಬ್ಲಾಸ್ಟ್ ಆಗಿದೆ ಯಾಕೆ ಆಗಿರ್ಬೋದು ಅನ್ನೋದು ಕೂಡ ಈಗ ಕಾಣ್ತಾ ಇದೆ ಅನ್ನೋದು ಅಂದ್ರೆ ಒಂದು ತನಿಖೆಯಲ್ಲಿ ಸಾಗ್ತಾ ಇದೆ. ನಾಳೆ ಬೆಳಗ್ಗೆ ಅಷ್ಟರೊಳಗಡೆ ಈ ಒಂದು ಏನು ಒಂದು ಬ್ಲಾಸ್ಟ್ ಯಾಕೆ ಆಗಿದೆ ಮತ್ತೆ ಅದು ಎಲ್ಲಿ ಹೋಗ್ತಾ ಇತ್ತು ಕಾರು ಯಾರು ತಂದ್ರು ಅನ್ನೋದು ಕೂಡ ಏನು ಗೊತ್ತಾಗ್ತದೆ. ಬೆಳಗ್ಗೆ ಅಷ್ಟರಲ್ಲಿ ಒಂದಷ್ಟು ಮಾಹಿತಿ ಏನು ಹೊರಗಡೆ ಬರುವಂಥ ಸಾಧ್ಯತೆ ಹೆಚ್ಚಿರುವಂಥದ್ದು. ಯಾಕಂದರೆ ಈಗ ಒಂದು 10 ಜನರ ಒಂದು ಸಾವನ್ನಪ್ಪಿರುವಂಥದ್ದು, ಮತ್ತೊಂದು ಕಡೆ 30ಕ್ಕೂ ಹೆಚ್ಚು ಒಂದು ಏನೋ ಗಾಯಾಳುಗಳು ಕೂಡ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ. ಆ ಸಾವಿನ ಸಂಖ್ಯೆ ಹೆಚ್ಚಾಗುವಂಥ ಸಾಧ್ಯತೆ ಕೂಡ ಇರುವಂಥದ್ದು. ಇದು ಕೇಂದ್ರ ಸರ್ಕಾರ ಗಂಭೀರವಾಗಿ ಪರಿಗಣಿಸಿದೆ. ಮತ್ತೆ ನಾಳೆ ಬಿಹಾರ ಎಲೆಕ್ಷನ್ ಹಿನ್ನೆಲೆಯಲ್ಲಿ ಸಾಕಷ್ಟು ಒಂದು ಹೈ ಅಲರ್ಟ್ ಅನ್ನು ಕೂಡ ಘೋಷಣೆ ಮಾಡಿರುವಂಥದ್ದು, ಬಂದೋಬಸ್ತ್ ವ್ಯವಸ್ಥೆ ಕೂಡ ಮಾಡಿಕೊಂಡಿರುವಂಥದ್ದು. ದೇಶಾದ್ಯಂತ ಈ ಒಂದು ದೆಹಲಿ ಕಾರ್ ಸ್ಫೋಟ ಪ್ರಕರಣ ಒಂದು ಆತಂಕ ಮೂಡಿಸಿದೆ ಅಂತ ಹೇಳ್ಬೋದು. ಬೆಂಗಳೂರು ಮತ್ತು ಮುಂಬೈ ಸೇರಿದಂತೆ ಎಲ್ಲ ವಿಮಾನ ನಿಲ್ದಾಣಗಳು ಹೈ ಅಲರ್ಟ್ ಘೋಷಣೆ ಮಾಡಿವೆ. ಏನಾದರೂ ಅನಾಹುತ ಆಗ್ಬಹುದು ಅನ್ನೋದು ಕೂಡ ಈಗ ಒಂದು ಮೇಲ್ನೋಟಕ್ಕೆ ಶಂಕೆ ಇರುವಂಥ ಹಿನ್ನೆಲೆಯಲ್ಲಿ. ಯಾಕಂದರೆ ಬೆಳಗ್ಗೆ ಕೂಡ ಒಂದಷ್ಟು ಶಂಕಿತರು 4 ಶಂಕಿತರನ್ನ ಅರೆಸ್ಟ್ ಮಾಡಿ ಸ್ಫೋಟಗಳನ್ನ ವಶಪಡಿಸಿಕೊಂಡಿದ್ರು. ಸಂಜೆ ಅಷ್ಟರೊಳಗಡೆ ಒಂದು ಘಟನೆ ನಡೆದದ್ದು ನಿಜಕ್ಕೂ ಒಂದು ಆತಂಕಕಾರಿ.